ಸಂತೋಷವೇ ಉಡುಗೊರೆಯೋ. ತಾನೇ ಅಂದ ಇರುವುದು, ತುಂಬಿ ಬರುವುದು, ಚಂದ್ರನಕ್ಕಾಗ ತಾನೇ ಬೆಳಕು ಬರುವುದು, ಕಡಲು ಕುಣಿವುದು, ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ, ಬೀಸಗಾಳಿ ತೂಗೋ ಬೈರು ಭೂಮಿ ನಗಲೆಂದೇ, ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ. ನಗುತ್ತಾ ನಗುತ್ತಾ ಬಾಳು ನೀನು ನೋಡು ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಆಕಾಶದಾಚೆಯಲ್ಲೋ ದೇವರಿಲ್ಲವೋ, ಹುಡುಕಬೇಡವೋ ಅಮಾಯಗಾರ ತಾನು ಹಿರಿಯಲಿಲ್ಲವೋ, ದುಡಿಯಲಿಲ್ಲವೋ, ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವನು ಒಂದಾಗಿ, ತಂಪಿನಲ್ಲೂ ಕಂಪಿನಲ್ಲೂ ಬರುವನು ಹಿತವಾಗಿ, ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ, ಎಂದು ಹೀಗೆ ಇರಲಿ ಇರಲಿ. ಅದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದರೆ ನಮ್ಮ ಸ್ನೇಹಿತರು, ಊರಿನ ಗ್ರಾಮಸ್ಥರು ಮತ್ತು ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿ ಸದಸ್ಯರುಗಳು ಎಲ್ಲರೂ ಸೇರಿಕೊಂಡು ನನ್ನ ಹುಟ್ಟುಹಬ್ಬವನ್ನು ತುಂಬ ಅತ್ಯಂತ ಸಡಗರದಿಂದ ಆಚರಿಸಿದ್ದಾರೆ. ಯಾಕೆಂದರೆ ನನ್ನ ಹುಟ್ಟುಹಬ್ಬ ಅಲ್ಲ, ಎಲ್ಲ ಹುಟ್ಟುಹಬ್ಬ. ಯಾಕಂದ್ರೆ ನಮ್ಮ ಸ್ನೇಹಿತರು ಹುಟ್ಟುಹಬ್ಬ ಥರ ನನ್ನ ಹುಟ್ಟುಹಬ್ಬ ಮಾಡಿದ್ದಾರೆ. ಎಲ್ಲರಿಗೂ ನಾನು ಆಭಾರಿಯಾಗಿರ್ತೇನೆ, ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಈ ದಿನ ನಾವು ಹುಟ್ಟುಹಬ್ಬ ಜೊತೆಗೆ ಅನ್ನದಾಸೋಹ ಸಹ ಏರ್ಪಡಿಸಿದ್ದೇವೆ. ಅದೇ ರೀತಿ ಅನ್ನದಾಸೋಹ ನಡೀತಾ ಇದೆ. ಎಲ್ಲ ಒಂದು ನಮ್ಮ ಸ್ನೇಹಿತರು, ಎಲ್ಲ ಊರಿನ ಗ್ರಾಮಸ್ಥರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನನ್ನ ಹುಟ್ಟುಹಬ್ಬ ಮಾಡಲಿಕ್ಕೆ ಅವರೇ ಎಲ್ಲ ನಿಂತ್ಕೊಂಡು ಎಲ್ಲ ರೀತಿಯ ಒಂದು ಸೆಲೆಬ್ರೇಷನ್ ಮಾಡೋಕ್ಕೆ ಏನೇನು ಮಾಡಬೇಕಾಗಿದೆಯೋ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ಭಾಗದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡಿ ಉತ್ತಮ ವ್ಯಕ್ತಿ, ಉತ್ತಮ ಜನಪ್ರತಿನಿಧಿ ಅಂತ ಎಲ್ಲ ಜನತೆ ಹೇಳ್ತಾರೆ. ಹೇಗೆ ಈ ರೀತಿ ನಿಮ್ಮ ಸಂಕಲ್ಪ, ನಿಮ್ಮ ಸಮಾಜ ಸೇವೆ ಒಂದು ಟ್ರಸ್ಟ್ ಮುಖಾಂತರ ಹೇಗೆ ಬಂತು? ಅಂದರೆ ನಮಗೆ ಮುಂಚೆನಿಂದನೂ ಒಂದು ಸಮಾಜ ಸೇವೆ ಮಾಡಬೇಕಂತ ಒಂದು ಆಸೆ ಇತ್ತು. ಆಗ ನಾನು ಯೋಚನೆ ಮಾಡಿ ನನ್ನ ಸಮಾನ ವಯಸ್ಕರಾದ ಸ್ನೇಹಿತರನ್ನೇ ಚರ್ಚೆ ಮಾಡಿ ಅದರಂತೆ ಒಂದು ಟ್ರಸ್ಟನ್ನು ಮಾಡಿದೆ. ಆ ಟ್ರಸ್ಟ್ ಮೂಲಕ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದೇವೆ. ಮತ್ತು ಇಷ್ಟೇ ಅಲ್ಲದೆ ನಮಗೆ ಒಂದು ಅಧಿಕಾರ ಇದ್ದರೆ ಇನ್ನೂ ಈ ಗ್ರಾಮದಲ್ಲಿ ಇನ್ನೂ ಉತ್ತಮವಾಗಿ ನಾವು ಸೇವೆಯನ್ನು ಸಲ್ಲಿಸ್ಬೋದು ಅಂತ ಮನಗಂಡು ನಾವು ಸಹ ಈ ಎಲೆಕ್ಷನ್ ನಿಂತ್ಕೊಂಡು 3ನೇ ವಾರ್ಡಲ್ಲಿ ಆಗ ಎಲ್ಲ ಜನತೆ ನನಗೆ ಆಶೀರ್ವಾದ ಮಾಡಿದ್ರು. ಮತ್ತು ಎಲ್ಲರೂ ಸಹ ಎಲ್ಲ ಊರಿನ ಗ್ರಾಮಸ್ಥರು ಎಲ್ಲ ಸಪೋರ್ಟ್ ಮಾಡಿದ್ರು. ನಾವು ಆರಿಸಿ ಬಂದವು. ಆರಿಸಿ ಬಂದಂಗೆ ನಾವು ಕೆಲವೊಂದು ಆಶ್ವಾಸನೆ ಕೊಟ್ಟಿದ್ದೀವಿ. ಅಂದರೆ ಕುಡಿಯೋ ನೀರು ಶುದ್ಧ ಘಟಕ, ಅಂದರೆ 5 ರೂಪಾಯಿ ನೀರು ಎಲ್ಲರೂ 20 ರೂಪಾಯಿ 25 ರೂಪಾಯಿ ತಗೊತಾಯಿದ್ರು. ಈಗ 5 ರೂಪಾಯಿ ನೀರು ನಾವು ಒಂದು ಶುದ್ಧ ಕುಡಿಯೋ ನೀರು ಘಟಕ ಮಾಡಿದ್ವು. ಮತ್ತು ಎಲ್ಲಿ ರಸ್ತೆಗಳು ಎಲ್ಲಿ ಮಾಡಬೇಕಾಗಿದೆ ಎಲ್ಲೆಲ್ಲಿ ಚರಂಡಿ ವ್ಯವಸ್ಥೆ ಮಾಡಿಸ್ತು, ಮತ್ತು ಚರಂಡಿ ವ್ಯವಸ್ಥೆ ಮಾಡಿಸ್ತೀವಿ. ಮತ್ತು ರಸ್ತೆಗಳು ಎಲ್ಲೆಲ್ಲಿ ಹದಗೆಟ್ಟಿದ್ವು ಅದನ್ನೆಲ್ಲ ಸರಿಪಡಿಸಿದ್ದೇವೆ. ಮತ್ತು ಅವಶ್ಯಕತೆಯ ಜಾಗದಲ್ಲಿ ರಸ್ತೆಗಳನ್ನು ಮಾಡಿಸಿದ್ದೇವೆ.
ಇದೇ ರೀತಿ ಮುಂದೆನೂ ಸಹ ನಾವು ಇನ್ನೂ ಒಂದು ಹಲವಾರು ಕಾರ್ಯಕ್ರಮ ಮಾಡಲಿದ್ದೇವೆ, ಇನ್ನು ಮುಂದೆನೂ ಮಾಡ್ತೇವೆ. ಟ್ರಸ್ಟ್ ಮುಖಾಂತರ ಆರೋಗ್ಯ ಶಿಬಿರ ಆಗ್ಬೋದು, ಬೇರೆ ಬೇರೆ ರೀತಿಯ ಸಮಾಜ ಸೇವೆ, ಪರಿಸರದ ಬಗ್ಗೆ, ಆರೋಗ್ಯ ಕ್ಷೇತ್ರದಲ್ಲಿ ಸಮಾಜ ಸೇವೆ ನಾವು ಒಂದು ಪ್ರತಿ ವರ್ಷವೂ ಸಹ ಒಂದು 4 ರಿಂದ 5 ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದೆ. ಯಾಕಂದರೆ ಈಗ ಜನತೆಗೆ ಎಷ್ಟೇ ದುಡ್ಡು ಇರ್ಬೋದು, ಅದು ಆರೋಗ್ಯ ಬಹುಮುಖ್ಯ. ಯಾಕೆಂದರೆ ಅವರಲ್ಲಿ ಕೆಲವೊಂದು ಕೆಲವೊಂದು ಯಾಕೆಂದರೆ ಈ ನಮ್ಮ ಭಾಗದಲ್ಲಿ ಮಧ್ಯಮ ವರ್ಗದವರು ಕಾರ್ಮಿಕರು ತುಂಬ ಜನ ವಾಸ ಮಾಡ್ತಾ ಇದ್ದಾರೆ. ಅವರು ಒಂದು ಆಸ್ಪತ್ರೆಗೆ ಹೋಗ್ಲಿಕ್ಕೆ ತುಂಬ ಕಷ್ಟ. ಇಂಥ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಭಾನುವಾರ ಹಮ್ಮಿಕೊಳ್ತೇವೆ ನಮ್ಮ ಶಿಬಿರಗಳನ್ನ. ಆ ಸಂದರ್ಭದಲ್ಲಿ ಅವರು ತೋರಿಸ್ಕೊಂಡಾಗ ಅವರಲ್ಲಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಅವ್ರು ಕಂಡುಕೊಂಡು ಒಂದು ಜಾಗೃತ ಆಗೋದಕ್ಕೆ ಒಂದು ಅನುಕೂಲ ಆಗುತ್ತವೆ. ಮತ್ತು ನಮ್ಮ ಟ್ರಸ್ಟ್ಗಳಿಂದನೂ ನಾವು ಕೆಲವೊಂದು ಉಚಿತವಾದ ಶಸ್ತ್ರಚಿಕಿತ್ಸೆ ಕೂಡ ಮಾಡಿಸಿದ್ದೇವೆ. ಅದೇ ರೀತಿ ಇನ್ನೂ ಹಲವಾರು ರೂಪರೇಷೆ ಒಂದು ಕಾರ್ಯಕ್ರಮ ಮುಂದೆನೂ ಮಾಡ್ತೇವೆ. ಹಿಂಗೇನೆ ಈಗ ಕೊನೆಯದಾಗಿ ನಿಮ್ಮ ಬೆಂಬಲಿಗರು ನಿಮ್ಮ ಹುಟ್ಟುಹಬ್ಬ ಆಚರಣೆ ಮಾಡಿದರೆ, ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಏನು ಮಂಜುನಾಥ್ ಟ್ರಸ್ಟ್ ಬಳಗದವರು, ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಕೊನೆಯದಾಗಿ ಹೀಗೆ, ಯಾಕೆಂದರೆ ಒಬ್ಬ ವ್ಯಕ್ತಿನಲ್ಲಿ ಯಾವುದೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಒಗ್ಗಟ್ಟಿನ ಬಲ ಇದೆ. ಅದರಂತೆ ಎಲ್ಲ ವ್ಯಕ್ತಿಗಳು ಕೈ ಜೋಡಿಸಿದಾಗ ಎಲ್ಲ ಕಾರ್ಯಕ್ರಮ ಮಾಡ್ಬೋದು. ಯಾಕಂದರೆ ಒಬ್ಬರೇನು ಮಾಡೋಕ್ಕಾಗಲ್ಲ. ಆದ್ದರಿಂದ ನಮ್ಮ ಟ್ರಸ್ಟಿನಲ್ಲಿ ಎಲ್ಲ ಸದಸ್ಯರು, ಪದಾಧಿಕಾರಿಗಳಾಗಿರ್ಬೋದು, ಸದಸ್ಯರುಗಳಾಗಿರ್ಬೋದು, ಎಲ್ಲರೂ ಬಂದು ನಮಗೆ ಒಂದು ಕಾರ್ಯಕ್ರಮಕ್ಕೆ ಎಲ್ಲನೂ ಪ್ರೋತ್ಸಾಹ ಕೊಟ್ಟು, ಅಂದರೆ ಎಲ್ಲರೂ ಬಂದು ನಿಂತ್ಕೊಂಡು ಎಲ್ಲ ಅವ್ರ ಕೆಲಸಗಳು ಮಾಡ್ಕೊಂಡು ಹೋಗ್ತಾಯಿದ್ರೆ, ಅದರಿಂದನೂ ನಮ್ಮ ಒಂದು ಟ್ರಸ್ಟು ಈ ರೀತಿ ಇದು ನಮ್ಮ ವೀರಸಂದ್ರ ಗ್ರಾಮದಲ್ಲಿ ನಮ್ಮ ಮಾವನವರಾದ ಶ್ರೀಯುತ ಮಂಜುನಾಥ್ ಅವರು ಹೆಬ್ಗೋಡಿ ನಗರಸಭೆಯ ಸದಸ್ಯರಾಗಿದ್ದಾರೆ, ಹಾಗೂ ನಮ್ಮ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಾರೆ, ಹಾಗೂ ವೃತ್ತಿಯಲ್ಲಿ ವಕೀಲರು ಆಗಿದ್ದಾರೆ. ಇಂದು ಅವರ ಹುಟ್ಟುಹಬ್ಬ. ಇಂದು ನಮ್ಮ ವೀರಸಂದ್ರ ಗ್ರಾಮದ ನಮ್ಮ ಸ್ನೇಹಿತರು, ಆಗ ನಮ್ಮ ಮಾವಿನ ಸ್ನೇಹಿತರು, ಆಗ ಅವರ ಬೆಂಬಲಿಗರೆಲ್ಲ ಸೇರಿ ಇವರ ಒಂದು ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಹಾಗೂ ನಮ್ಮ ಮಾವನವರ ವಿಶೇಷತೆ ಹೇಳಬೇಕೆಂದರೆ, ನಮ್ಮ ವೀರಸಂದ್ರ ಗ್ರಾಮದಲ್ಲಿ ಹೆಬ್ಗೋಡಿ ನಗರಸಭಾ ಸದಸ್ಯರಾದ್ದರಿಂದ ಬಹಳ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಆದ್ದರಿಂದ ಬಹಳ ಅಭಿಮಾನ ಬಳಗವನ್ನು ಹೊಂದಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಮಾವನವರಿಗೆ ಅವರ ಒಂದು ಕಾರ್ಯದಲ್ಲಿ, ಪ್ರತಿಯೊಂದು ಕಾರ್ಯದಲ್ಲಿ ಭಗವಂತ ಯಶಸ್ಸು ನೀಡಿ ಅವರಿಗೆ ಒಳ್ಳೆಯ ದೀರ್ಘಾಯುಷ್ಯವನ್ನು ಹಾಗೂ ಒಳ್ಳೆಯ ಆರೋಗ್ಯವನ್ನು ಸದಾಕಾಲ ಕೊಟ್ಟು ಕಾಪಾಡುತ್ತಲಿರಲಿ. ಹಾಗೂ ಅವರು ಇಡುವ ಪ್ರತಿಯೊಂದು ಹೆಜ್ಜೆಯು ಯಶಸ್ವಿ ಹೆಜ್ಜೆ ಆಗಿರಲಿ ಎಂದು ನಾನು ಶುಭ ಹಾರೈಸುತ್ತೇನೆ. ಧನ್ಯವಾದಗಳು. ಮೂಲಭೂತ ಸೌಕರ್ಯಗಳು ಕೌನ್ಸಿಲರ್ ಗೆದ್ದ ಮೇಲೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡುವಲ್ಲಿ ಒಂದು ಮುಂದುವರೆದಿದ್ದಾರೆ. ಸರ್, ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಮಾವನವರು ಮಾಡಿರೋ ಒಳ್ಳೊಳ್ಳೆ ಕೆಲಸಗಳಂದರೆ, ನಮ್ಮ ವೀರಸಂದ್ರ ಗ್ರಾಮದಲ್ಲಿ ಕುಡಿಯೋ ನೀರಿನ ಸೌಲಭ್ಯ ಇರಲಿಲ್ಲ. ಕುಡಿಯೋ ನೀರಿನ ಸೌಲಭ್ಯ ಬಂದುಬಿಟ್ಟು ನಮ್ಮ ಸಚಿವರ ಮತ್ತು ನಮ್ಮ ಶಾಸಕರ, ನಮ್ಮ ಆನೇಕಲ್ ಶಾಸಕ ಶಿವಣ್ಣ ಹಾಗೂ ಡಿ.ಕೆ. ಸುರೇಶ್ರವರ ನೇತೃತ್ವದಲ್ಲಿ ಅವರು ಒಂದು ಹೀಗೆ ನಮ್ಮ ವೀರಸಂದ್ರ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಕೇಳ್ಕೊಂಡಾದಮೇಲೆ ಅವರು ನಮ್ಮ ಮಾವನವರ ಅವರ ಅನುದಾನದಲ್ಲಿ ನಮ್ಮ ಮಾವನವರಿಗೆ ನೆರವು ನೀಡುತ್ತಾರೆ. ಅಂದರೆ ನಮ್ಮ ವೀರಸಂದ್ರ ಗ್ರಾಮಕ್ಕೆ 5 ರೂಪಾಯಿ ನೀರಿನ ಕುಡಿಯುವಂಥ ಪ್ಲಾಂಟೇಷನ್, ಶುದ್ಧ ನೀರಿನ ಕುಡಿಯುವ ಘಟಕವನ್ನು ಸ್ಥಾಪನೆ ಮಾಡಿಸ್ಕೊಡ್ತಾರೆ. ಇದು ಒಂದು. ಹಾಗೂ ರಸ್ತೆಗಳ ಅಭಿವೃದ್ಧಿ, ಹಾಗೂ ಚರಂಡಿಗಳ ಅಭಿವೃದ್ಧಿ, ಹಾಗೂ ಇನ್ನೂ ಬಹಳ ಹೆಚ್ಚಿನ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಇನ್ನೂ ತುಂಬ ಅನುದಾನವನ್ನು ನಮ್ಮ ವೀರಸಂದ್ರ ಗ್ರಾಮಕ್ಕೆ ಕೊಡಲು ಕಾಲಮಾನ ಚಾರಿಟಬಲ್ ಟ್ರಸ್ಟ್ ಕಟ್ಟಿ ಸಮಾಜ ಸೇವೆಗೆ ಒಂದು ಸಂಕಲ್ಪ ಮಾಡಿದ್ರು. ಅವ್ರ ಬಗ್ಗೆ ಸರ್, ಚಾರಿಟಬಲ್ ಟ್ರಸ್ಟ್ ಅಂದರೆ, ಚಾರಿಟಬಲ್ ಟ್ರಸ್ಟ್ನಿಂದ ನಮ್ಮ ವೀರಸಂದ್ರ ಗ್ರಾಮಸ್ಥರಿಗೆ, ನಮ್ಮದು ಗ್ರಾಮೀಣ ಭಾಗ, ನಮ್ಮ ಗ್ರಾಮೀಣ ಭಾಗದಲ್ಲಿ ಬಹಳ ಕೂಲಿ ಕಾರ್ಮಿಕರು ಕಂಡು ಬರುತ್ತಾರೆ. ಈ ಒಂದು ನಿಟ್ಟಿನಲ್ಲಿ ಅವರು ಬಹಳ ಹಿಂದೆನೇ ಯೋಚನೆ ಮಾಡಿ ನಮ್ಮ ಮಾವನವರು ಈ ಒಂದು ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಹೆಬ್ಗೋಡಿ ನಗರಸಭೆ ಸದಸ್ಯರು, ವೀರಸಂದ್ರ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ವಕೀಲರು ಆಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಅವರು ಇಂದು ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸುಮಾರು ಅವರಿಗೆ ಅನುಕೂಲವಾಗೋ ರೀತಿಯಲ್ಲಿ ಬರ್ತ್ಡೇಯನ್ನು ನಾವು ಮಾಡ್ತಾಯಿದ್ದೀವಿ. ಅನ್ನ ವಿತರಣೆ ಆಗಿರ್ಬೋದು, ಮತ್ತು ಸುಮಾರು ಕೆಲಸಗಳನ್ನು ಮಾಡಿದ್ದೀವಿ. ಇವರ ಕೊಡುಗೆ ಏನು ಅಂದರೆ, ವೀರಸಂದ್ರ ಒಂದು ಗ್ರಾಮಕ್ಕೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಏರ್ಪಡಿಸಿದ್ದು, ಹಾಗೂ ಸಮಾಜ ಸೇವೆಗಳು, ರೋಡ್ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಬಡ ಕಾರ್ಮಿಕರಾಗಿರ್ಬೋದು, ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ
ಒಂದು ಟ್ರಸ್ಟ್ ಕಡೆಯಿಂದ ಉಚಿತ ಸಮಾಜ ಸೇವೆಗಳನ್ನು ಮಾಡಿದ್ದಾರೆ. ಇವರು ಇನ್ನೂ ಹೆಚ್ಚೆಚ್ಚಿಗೆ ಕೆಲಸಗಳನ್ನು ಮಾಡಿ ಇದೇ ರೀತಿ ಇನ್ನೂ ಚೆನ್ನಾಗಿ ಬೆಳವಣಿಗೆ ಆಗಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಟ್ರಸ್ಟ್ ಮುಖಾಂತರ ಸಮಾಜ ಸೇವೆ ಮಾಡೋದಾಗ್ಬೋದು, ಜನರಿಗೆ ಗೆದ್ದಿದ್ದು ಈ ಭಾಗದಲ್ಲಿ ಸರ್, ಇವರು ತುಂಬ ಕಾಂಗ್ರೆಸ್ ಕಡೆಯಿಂದ ಗೆದ್ದಿರೋದು. ಇವರು ತುಂಬ ಅನುಕೂಲವಾಗಿ ಜನಗಳಿಗೆ ಜನಾರ್ದನ ಸೇವೆ ಅಂತ ಮಾಡ್ತಾ ಇದ್ದಾರೆ. ಈ ಒಂದು ಗ್ರಾಮದಲ್ಲಿ ತುಂಬ ಬಡ ಕೂಲಿ ಕಾರ್ಮಿಕರಿದ್ದರು. ಅವರಿಗೆ ಅನುಕೂಲವಾಗಲಿ ಅಂತ ಹೇಳ್ಬಿಟ್ಟು ನೀರಿನ ವ್ಯವಸ್ಥೆ, ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮಗಳು ಹಾಗೂ ಮೂಲ ಸೌಕರ್ಯಗಳು, ರೋಡ್ ಆಗಿರಲಿ, ಕುಡಿಯೋ ನೀರಾಗಿರಲಿ, ಕಾಂಕ್ರೀಟ್ ರೋಡ್ ಆಗಿರಲಿ, ಚರಂಡಿ ಕೆಲಸ ಆಗಿರಲಿ, ಎಲ್ಲ ರೀತಿಯಲ್ಲಿ ಈ ಊರಿನ ಜನಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅವರು ಇನ್ನೂ ಹೆಚ್ಚಿಗೆ ಬೆಳೆದು ಇದೇ ರೀತಿ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚಿಗೆ ಕೆಲಸ ಮಾಡಲಿ ಅಂತ ನಾವು ಕೇಳ್ಬೋದು. ಸಮಗ್ರ ಅಭಿವೃದ್ಧಿಗಾಗಿ ಸರ್ವ ಜನಾಂಗಕ್ಕೂ ಸದಾ ಸ್ಪಂದಿಸುವಂತಹ ಜನಪ್ರಿಯ ಜನನಾಯಕರು, ಅಭಿವೃದ್ಧಿ ಹರಿಕಾರರು, ಜನಸೇವೆ ಜನಾರ್ದನ ಸೇವೆ ಎಂದು ಈ ಒಂದು ಉತ್ತಮ ಸಮಾಜ ಸೇವೆ ನನ್ನ ಜೀವನದ ಗುರಿ ಎಂದು ತಿಳಿದಿರುವಂತಹ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಇದೇ ಗ್ರಾಮದ 3ನೇ ವಾರ್ಡಿನ ಹೆಬ್ಗೋಡಿ ನಗರಸಭೆ ಸದಸ್ಯರು ಹಾಗೂ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ವಕೀಲರಾದ ಎಂ ಮಂಜುನಾಥ್ರವರು ಈ ದಿನದ ಅವರ ಒಂದು ಹುಟ್ಟುಹಬ್ಬದ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಗುರು ಹಿರಿಯರ ಆಶೀರ್ವಾದ, ಒಂದು ಭಗವಂತನ ಆಶೀರ್ವಾದ, ಅದರಿಂದ ಅವರಿಗೆ ಆ ಭಗವಂತ ಇನ್ನೂ ಸಹ ಒಂದು ಹೆಚ್ಚು ಶಕ್ತಿ ಕೊಟ್ಟು ಈ ಒಂದು ಸಮಾಜದಲ್ಲಿ ಇನ್ನೂ ಸಹ ಹೆಚ್ಚು ಹೆಚ್ಚು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗೋದಕ್ಕೆ ಭಗವಂತ ಶಕ್ತಿ ಕೊಡಲಿ ಎಂದು ಮತ್ತೊಮ್ಮೆ ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತಾ, ಇದೇ ಒಂದು ಗ್ರಾಮದಲ್ಲಿ ಒಂದು ಸಾರ್ವಜನಿಕರಿಗೆ ಒಂದು ಅತ್ಯುತ್ತಮವಾದಂಥ ಸಾಮಾಜಿಕ ಕಾರ್ಯಕ್ರಮ ನಡೆಸಿಕೊಂಡು ಹೋಗುವಂಥ ಏಕೈಕ ವ್ಯಕ್ತಿ ಈ ವೀರಸಂದ್ರ ಗ್ರಾಮದಲ್ಲಿ ಅಂದರೆ ನಮ್ಮ ಹೆಬ್ಗೋಡಿ ನಗರಸಭೆ ಸದಸ್ಯರಾದಂಥ ಮಂಜುನಾಥರವಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಹೆಮ್ಮೆ ಪಡುತ್ತೇನೆ. ಇಂತಹ ಏಕೈಕ ವ್ಯಕ್ತಿ ಈ ಗ್ರಾಮದಲ್ಲಿ ನಮಗೆ 3ನೇ ವಾರ್ಡಿನಲ್ಲಿ ಒಬ್ಬ ಸದಸ್ಯರನ್ನು ಪಡೆದಿರೋದು ನಮ್ಮ ಪುಣ್ಯ ಅಂತ ಹೇಳೋದಕ್ಕೆ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಖಂಡಿತ ಇಷ್ಟಪಡುತ್ತೇನೆ. ಹಾಗೂ ಇದೇ ಒಂದು ಗ್ರಾಮದಲ್ಲಿ ಇನ್ನೂ ಸಹ ಹೆಚ್ಚು ಸಾಮಾಜಿಕ ಕಾರ್ಯಕ್ರಮ ನಡೆಸಿಕೊಂಡು ಹೋಗೋದಕ್ಕೆ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಮತ್ತು ಅವರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಭಗವಂತ ಇನ್ನೂ ಸಹ ಒಂದು ಉತ್ತಮವಾದಂತಹ ಸಾಮಾಜಿಕ ಕಾರ್ಯಕ್ರಮ ನಡೆಸಿಕೊಂಡು ಹೋಗಲಿ. ಮತ್ತು ಈ ದಿನ ಒಂದು ಸಾರ್ವಜನಿಕರಿಗಾಗಿ ಅವರ ಒಂದು ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಸಹ ಅನ್ನದಾನ ಮಹಾದಾನ ಶ್ರೇಷ್ಠವಾದಂಥ ದಾನ, ಇಂತಹ ಒಂದು ಸಾರ್ವಜನಿಕರಿಗಾಗಿ ಈ ದಿನ ಒಂದು ಅನ್ನದಾನ ಸಂತರ್ಪಣೆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ನಮ್ಮ ಎಲ್ಲ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟಿನ ಪದಾಧಿಕಾರಿಗಳು ಅವರು ನಾನು ಖಂಡಿತ ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಖಂಡಿತ ತುಂಬ ಸಂತೋಷ ಆಗುತ್ತೆ. ಏಕೆಂದರೆ ಅವರು ಪ್ರತಿಯೊಬ್ಬರು ಸಹ ಒಂದು ಒಗ್ಗಟ್ಟಿನಿಂದ ಅವರು ಈ ಒಂದು ಜನಪ್ರತಿನಿಧಿಯಾಗಿ ಅವರು ಪ್ರತಿಯೊಬ್ಬರು ಸಹ ಒಂದು ಒಗ್ಗಟ್ಟಿನಿಂದ ಎಲ್ಲರೂ ಸೇರಿ ಈ ಒಂದು ಲಯನ್ಸ್ ಚಾರಿಟಬಲ್ ಟ್ರಸ್ಟಿನ ಎಲ್ಲ. ನಮಸ್ಕಾರಗಳು. ನನ್ನ ಹೆಸರು ಕರಣ್ ಕುಮಾರ್. ನಾನು ಈ ಗ್ರಾಮದಲ್ಲಿ ಸುಮಾರು 20 ವರ್ಷಗಳಿಂದ ನೆಲೆಸಿದ್ದೇನೆ. ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮಂಜಣ್ಣನವರು ಪ್ರತಿ ವರ್ಷ, ನಗರಸಭೆ ಕೌನ್ಸಿಲರ್ ಆದ ಮಂಜಣ್ಣನವರು ಪ್ರತಿ ವರ್ಷ ಜನಸಾಮಾನ್ಯರಿಗಾಗಿ ಏರ್ಪಡಿಸುವಂಥ ಕಾರ್ಯಕ್ರಮಗಳು ತುಂಬಾ ಅದ್ಭುತವಾಗಿ ಮೂಡಿ ಬಂದಿವೆ. ಅವರ ಪ್ರೋಗ್ರಾಮ್ಗೆ ಯಾವುದೇ ಮಾಡಿ ಜನಸಾಮಾನ್ಯರಿಗೆ ತುಂಬ ಹೆಲ್ಪ್ ಆಗ್ತಾಯಿದೆ. ಅನುಕೂಲಗಳು ಉತ್ತಮ ವ್ಯಕ್ತಿಯಾಗಿ ಮತ್ತು ನಾಯಕನಾಗಿ ತುಂಬಾ ಅಭಿವೃದ್ಧಿಗೆ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಅವರು ಪ್ರತಿ ವರ್ಷ ಇದೇ ಥರ ಅಭಿವೃದ್ಧಿಗಳ ಕೆಲಸಗಳನ್ನು ಮಾಡಿಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ಅವರು ಇಂದು ಅವರ ಹುಟ್ಟುಹಬ್ಬ ಆಗಿರೋದ್ರಿಂದ ಅವರಿಗೆ ಶುಭಾಶಯಗಳನ್ನು. ಟ್ರಸ್ಟ್ ಮುಖಾಂತರ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋಕ್ಕೆ ಇನ್ನೂ ಒಂದು ಉತ್ತಮ ರೀತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಲಯನ್ಸ್ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರಾದಂಥ ಮಂಜುನಾಥ್ರವರ ಜನ್ಮದಿನದ ಅಂಗವಾಗಿ ಅನ್ನದೋಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಇನ್ನೂ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷಕ್ಕೆ 3 ಬಾರಿ ಮಾಡಲಾಗ್ತದೆ. ಜನರಿಗೆ, ಈ ಭಾಗದ ಜನರಿಗೆ ಹೆಚ್ಚು ಈ ಬಡ ಕಾರ್ಮಿಕರು ಇರೋದ್ರಿಂದ ಅವ್ರಿಗೆಲ್ಲ ಅನುಕೂಲ ಆಗುವಂಥ ಕೆಲಸಗಳನ್ನು ಈ ಭಾಗದಲ್ಲಿ ನಮ್ಮ 3ನೇ ವಾರ್ಡ್ನ ಮಂಜುನಾಥ್ ಅವರು ಮಾಡ್ತಾಯಿದ್ದಾರೆ. ಅವ್ರಿಗೆ ಇಂದು ಹುಟ್ಟುಹಬ್ಬ ಇರೋದ್ರಿಂದ ದೇವರು ಅವರಿಗೆ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯನ್ನು ಮುಂದುವರಿಯುವಂಥ ಒಂದು ಶಕ್ತಿಯನ್ನು ದೇವರು ಕೊಡಲಿ ಅಂತ ಹೇಳ್ತಾ ಈ ಮೂಲಕ ನಾನು ಅವ್ರಿಗೆ ಶುಭ ಕೋರ್ತೀನಿ. ಒಳ್ಳೆಯದಾಗಿ. ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಅನ್ನದಾಸೋಹ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ. ಉಚಿತವಾಗಿ ಒಂದು ಮೆಡಿಕಲ್ ಕ್ಯಾಂಪ್ಗಳು ಯಾರ್ಯಾರಿಗೆ ಆರೋಗ್ಯ ಸಮಸ್ಯೆಗಳಿದ್ದಾವೆ ಅದನ್ನು ಕೂಡ ಇವತ್ತು ಮಾಡಿಸಲಾಗಿದೆ. ಮತ್ತು ಕೆಲವೊಬ್ಬರಿಗೆ ಕನ್ನಡಕಗಳು ಇರಲಿಲ್ಲ, ಕನ್ನಡಕಗಳನ್ನು ಉಚಿತವಾಗಿ ಅವರೇ ಕೂಡ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೋರಿಸಿ ಅವ್ರಿಗೆ ಆ ಕನ್ನಡಕವನ್ನು ಕೊಡುವಂಥ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು
ಈ ಒಂದು ಜನಸೇವೆ ಮಾಡುವಂಥ ಶಕ್ತಿ ಆ ಭಗವಂತ ಅವ್ರಿಗೆ ಕರುಣಿಸಿ ಅಂತೇಳಿ ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳು ಸದಸ್ಯರುಗಳ ಮುಖಾಂತರ ಈ ದಿನ ಇವತ್ತು ಮಂಜಣ್ಣ ಅವ್ರ ಬರ್ತ್ಡೇ ಇರೋದ್ರಿಂದ ಅವರು ನಮ್ಮ ವೀರಸಂದ್ರ ಲಯನ್ ಚಾರಿಟೇಬಲ್ ಟ್ರಸ್ಟಲ್ಲಿ ನಮ್ಮ ಮುಕುಂದಣ್ಣ ಅವ್ರು ಸೇರಿಸಿದ್ದು ನಮ್ಮ ಗ್ರೂಪಲ್ಲಿ. ಫಸ್ಟ್ ದಿನ ನಮ್ಮ ಸಪೋರ್ಟ್ ಯಾರೂ ಇರ್ತಾ ಇದ್ದಿಲ್ಲ. ಅವಾಗ ಆ ಮುಕುಂದಣ್ಣ ನಮಗೆ ಪರಿಚಯ ಆಗಿ ಆ ಗ್ರೂಪಲ್ಲಿ ನಮ್ಮ ಆ್ಯಡ್ ಮಾಡಿದ್ರು. ಆವಾಗಿಂದ ನಮಗೆ ತುಂಬ ಅಂದರೆ ಒಂದು ಧೈರ್ಯ ತುಂಬಿದ್ದು ನಮ್ಮ ಮುಕುಂದಣ್ಣ, ನಮ್ಮ ಮಂಜಣ್ಣ ಅವರು ಹೆಬ್ಬಗುಡಿ ನಗರಸಭೆ ಸದಸ್ಯರು 3ನೇ ವಾರ್ಡ್ಗೆ, ಆಮೇಲೆ ವೀರಸಂದ್ರ ಲಯನ್ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು ಮಂಜಣ್ಣ ಅವ್ರಿಗೆ ನಮ್ಮ ಕಡೆಯಿಂದ, ನಮ್ಮ ಗ್ಯಾಂಗ್ ಕಡೆಯಿಂದ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇದೇ ಥರ ಹುಟ್ಟುಹಬ್ಬ 100 ಕಾಲ ಚೆನ್ನಾಗಿ ಮಾಡಿಕೊಂಡು ಆಮೇಲೆ ತುಂಬ ಜನ ಸಮಾಜ ಸೇವೆ ಮಾಡ್ತಾಯಿದ್ದಾರೆ. ಆಮೇಲೆ ಬ್ಲಡ್ ಡೊನೇಷನು ಆ ಥರ ಎಲ್ಲ ಮಾಡ್ತಾಯಿದ್ದಾರೆ. ಇನ್ನು ಹೆಲ್ತ್ ಕ್ಯಾಂಪು ಆ ಥರ ಮುಂದಿನ ದಿನಗಳಲ್ಲಿ ತುಂಬ ಹೆಲ್ತ್ ಕ್ಯಾಂಪು ಆ ಥರ ಮಾಡ್ತಾ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಮತ್ತು ಮುಕುಂದಣ್ಣನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಮಂಜಣ್ಣ.